ಕಾರ್ ಇಳಿದ ನಂತರ ಬಲವಂತವಾಗಿ ಎತ್ಕೊಂಡು ನೇರವಾಗಿ ರೂಮ್ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟ ಅಧಿರಾಜ್. ಅಷ್ಟಾಗಿ ಏನು ಮಾತಾಡದೆ ಕೋಪದಿಂದಿದ್ದ ಆರಾಧ್ಯಳನ್ನು ಹತ್ರ ಕರ್ಕೊಂಡು, ನೀನು ಅಂದುಕೊಂಡ ಹಾಗೆ ಅಲ್ಲಿ ಏನೂ ನಡೆದಿಲ್ಲ, ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ, ಜಸ್ಟ್ ಹೆಲ್ಪ್ ಬೇಕು ಅಂದಿದ್ದಕ್ಕೆ ಮಾಡಿದೆ ಅಷ್ಟೇ ಅಂತ ಮೆಲ್ಲಗೆ ಹೇಳ್ದ ಅಧಿರಾಜ್. ಅದಕ್ಕೇನಾ ನನಗೆ ತಿಳಿಯದಂತೆ ರಹಸ್ಯವಾಗಿ ಮೀಟ್ ಆಗ್ತಿದ್ದೀರಾ? ನಿಮಗೆ ನವ್ಯ ಬೇಕು ಅಂತ ನೀವು ಅಂದ್ಕೊಂಡ್ರೆ ಖಂಡಿತವಾಗಿ ನೀವು ಒಟ್ಟು ಹೋಗ್ಬೋದು, ಅದಕ್ಕೆ ನಾನು ಅಡ್ಡಿಪಡಿಸಲ್ಲ. ಆದರೆ ಇಲ್ಲಿ ನನ್ನನ್ನು ಕಟ್ ಹಾಕಿ ಅಲ್ಲಿ ನವ್ಯ ಜೊತೆ ಸೀಕ್ರೆಟ್ ಅಫೇರ್ ಮೇಂಟೈನ್ ಮಾಡ್ತಾ ನನ್ನ ಮೋಸ ಮಾಡಿ ಹುಚ್ಚನ್ನಾಗಿ ಮಾಡೋದಕ್ಕೆ ನೋಡಿದ್ರೆ ನಾನು ನಿಜಕ್ಕೂ ಸುಮ್ಮನಿರಲ್ಲ. ನನಗೆ ನಿಜವಾಗ್ಲೂ ಇಂಥದ್ದೇನು ಇಷ್ಟ ಆಗಲ್ಲ, ಏನಿದ್ರು ಸ್ಟ್ರೈಟಾಗಿ ಮುಖದ ಮೇಲೆ ಹೇಳ್ತೀನಿ ಅಂತ ಕೋಪದಿಂದ ಕೂಗಾಡಿ ಆತನ ಹಗ್ನಿಂದ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ಲು ಆರಾಧ್ಯ. ಅಂದರೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಿಜವಾಗಿಯೂ ಅಲ್ಲಿ ಏನು ನಡೆದಿಲ್ಲ, ಹೇಗೆ ಹೇಳಿದ್ರೆ ನೀನು ನಂಬ್ತೀಯಾ ಅಂತ ಕಿರಿಕಿರಿಯಿಂದ ಕೇಳ್ತಿದ್ದ ಅಧಿರಾಜ್ ನನ್ನ ಕೋಪದಿಂದ ನೋಡ್ತಾ, ಪ್ರತಿದಿನ ರಾತ್ರಿ ಮನೆಗೆ ಬರದೆ ಅವಳ ಹತ್ರಕ್ಕೆ ಹೋಗ್ತಿದ್ದೀರಲ್ಲ, ಇನ್ನು ಯಾಕೆ ಸುಳ್ಳು ಹೇಳ್ತಿದ್ದೀರಾ ಅಂತ ಅಧಿರಾಜ್ನನ್ನು ಹಿಂದಕ್ಕೆ ತಳ್ಳಿದ್ಲು ಆರಾಧ್ಯ. ಆತನಿಂದ ಯಾವುದೇ ಆನ್ಸರ್ ಬರಲಿಲ್ಲ. ಆದರೆ ದಿನೇ ದಿನೇ ತನ್ನ ಸುತ್ತಲೂ ಅಧಿರಾಜ್ ಹಿಡಿತಪ್ಪಿಕೆ ಹಾಕ್ತಾ ಇದ್ದರೆ, ನಿಜಕ್ಕೂ ನಿಮ್ಗೇನು ಬೇಕು? ಯಾಕೆ ಹೀಗೆ ನೀನನ್ನು ಬಾಧಿಸ್ತಾ ಇದ್ದೀರಾ? ನೀವು ಈ ಬಂಧನದಲ್ಲಿ ಕಟ್ಟು ಹಾಕಿದ್ದೀರಾ. ನಿಮ್ಮಷ್ಟಕ್ಕೆ ನೀವೇ ನನ್ನ ಮದುವೆ ಆಗಿ ನಿಮ್ಮ ಮೊದಲ ಪ್ರೀತಿ ಬಂದ ತಕ್ಷಣ ಅಲ್ಲಿಗೆ ಶಿಫ್ಟ್ ಆಗೋದ್ರಿ. ನಿಜಕ್ಕೂ ಮತ್ತೆ ನನ್ನ ಯಾಕೆ ಬಿಡ್ತಾ ಇಲ್ಲ ನೀವು? ಇವಾಗ ನಿಮ್ಮಿಂದ ನಾನು ಹಾಸ್ಪಿಟಲಿಗೆ ಬಂದು ಕೆಲಸ ಕೂಡ ಮರ್ತು ಹೋದೆ. ನಿಜಕ್ಕೂ ನನ್ನನ್ನು ಏನು ಮಾಡೋದಕ್ಕೆ ಹೇಳ್ತೀರಾ ಹೇಳಿ ಅಂತೇಳಿ ನಿಸ್ಸಹಾಯಕಳಾಗಿ ಕಣ್ಣೀರು ಹಾಕಿದ್ಲು ಆರಾಧ್ಯ. ಅವಳನ್ನ ನೋಡಿ ಬೇಸರ ಅನಿಸಿದ ಅಧಿರಾಜ್ ಇನ್ನೊಂದು ನಿಮಿಷ ಕೂಡ ಅವಳು ಬೇಸರದಿಂದ ಇರೋದು ನೋಡಲಾಗದೆ ಒಂದೇ ಬಾರಿಗೆ ಆರಾಧ್ಯಳ ತುಟಿಗಳನ್ನ ಮುಟ್ಟಿ ಗಾಢವಾಗಿ ಮುತ್ತಿಟ್ಟ. ಯಾವಾಗಲೂ ಆ ಮುತ್ತಿನಲ್ಲಿ ಇರ್ತಿದ್ದ ಆಸೆಗಿಂತ ಇನ್ಯಾವುದೋ ನೋವು ತಿಳಿತಾ ಇರಲು ಆತನನ್ನು ಮತ್ತಷ್ಟು ಹತ್ರ ಕೆಳ್ಕೊಂಡು ಸೈಲೆಂಟಾಗಿ ಉಳಿದು ಹೋದ್ಲು ಆರಾಧ್ಯ. ಇಷ್ಟರಲ್ಲಿ ಅಧಿರಾಜ್ ಮೊಬೈಲ್ ರಿಂಗ್ ಆಗಿದ್ದರಿಂದ ಸ್ಕ್ರೀನ್ ಮೇಲೆ ನೇಮ್ ನೋಡಿದ ಅಧಿರಾಜ್ ಕಂಗಾಲಾಗಿ ಆರಾಧ್ಯಳನ್ನು ಬಿಟ್ಟು ಮೇಲಕ್ಕೆದ್ದು, ಬೇಬಿ ಅರ್ಜೆಂಟ್ ಕಾಲ್ ಪ್ಲೀಸ್, ಇವಾಗಲೇ ಬರ್ತೀನಿ ಅಂತ ಅಲ್ಲಿಂದ ಹೊರಗಡೆ ಹೊರಟೋದ. ಆದರೆ ಅಷ್ಟರಲ್ಲೇ ಆ ಕಾಲ್ ನವ್ಯಯಿಂದ ಬಂದಿದೆ ಅಂತ ಊಹಿಸಿದ ಆರಾಧ್ಯಳ ಮನಸ್ಸು ನೋವಿನಿಂದ ಮುದುಡಿ ಹೋಯಿತು. ನೀನೇ ಮುಖ್ಯ ಅಂತ ಹೇಳಿ ಅರೆ ನಿಮಿಷ ಆಗಿಲ್ಲ, ನವ್ಯ ಕಾಲ್ ಬಂದ ತಕ್ಷಣ ಹೊರಟೋದೆ. ನಿಜಕ್ಕೂ ಈ ಅಧಿರಾಜ್ನನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕೋ ತಿಳಿತಿಲ್ಲ ದೇವರೇ ಅಂತ ಹಣೆ ಮೇಲೆ ಕೈ ಇಟ್ಕೊಳ್ತಾ ಬೇಸರದಿಂದ ಕೂತಲು ಆರಾಧ್ಯ. ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಬಂದ ಸಾವಿತ್ರಿ ಸೋಫಾದಲ್ಲಿ ಕೂತು ದೀರ್ಘವಾಗಿ ಆಲೋಚಿಸ್ತಿದ್ದ ಆರಾಧ್ಯಳೊಂದಿಗೆ, ಮೇಡಮ್ ಸರ್ಗೇನು ಎಮರ್ಜೆನ್ಸಿ ಕೆಲಸ ಬಂದು ಹೊರಗಡೆ ಹೊರಟು ಹೋದರು, ನಿಮ್ಮ ಹತ್ರ ಹೇಳೋದಕ್ಕೆ ಹೇಳಿದ್ರು ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ಲು. ಒಂದೇ ದಿನ ಅತ್ತ ತಂದೆ ಬಗ್ಗೆ, ಇತ್ತ ಅಧಿರಾಜ್ ಬಗ್ಗೆ ಆಲೋಚನೆಗಳು ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಿದ್ದರಿಂದ ತುಂಬಾ ನೋವಿನಿಂದ ಕೂಡಿದಂಥ ಮನಸ್ಸಿನಿಂದ ತಿಳಿಯದೆ ನಿದ್ರೆಗೆ ಜಾರು ಹೋಗ್ಬಿಟ್ಲು ಆರಾಧ್ಯ. ಇದು ಹೀಗಿರಲಾಗಿ ಹಾಸ್ಪಿಟಲ್ಗೆ ಹೋದಂಥ ಅಧಿರಾಜ್ಗೆ ಅಷ್ಟರಲ್ಲೇ ಕೃಷ್ಣನಿಗೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿ ICUನಲ್ಲಿ ಇಟ್ಟಿದ್ದಾರೆ ಅಂತ ತಿಳಿದು ರಿಲೀಫ್ ಆದ ಸ್ವಲ್ಪ ಮಟ್ಟಿಗೆ. ಆ ರಾತ್ರಿ ತುಂಬ ಹೊತ್ತಿನವರೆಗೂ ಆತನ ಬೆಡ್ ಪಕ್ಕದಲ್ಲೇ ಕಳೆದ. ಮರುದಿನ ಬೆಳಗ್ಗೆ ನಿದ್ರೆಯಿಂದ ಇದ್ದ ಆರಾಧ್ಯಳಿಗೆ ಆ ರಾತ್ರಿ ಕೂಡ ಅಧಿರಾಜ್ ಮನೆಗೆ ಬಂದಿಲ್ಲ ಅಂತ ತಿಳಿದ ತಕ್ಷಣ ಮನಸ್ಸು ಒಡೆದು ಹೋಯಿತು. ಸೈಲೆಂಟಾಗಿ ಬ್ರೇಕ್ಫಾಸ್ಟ್ ಮಾಡೋದನ್ನು ಕಂಪ್ಲೀಟ್ ಮಾಡಿ ಯಾರೊಂದಿಗೂ ಮಾತನಾಡದೆ ಅಲ್ಲಿಂದ ಕಾಲೇಜ್ಗೆ ಹೋದ್ಲು. ನಂತರ ಮಧ್ಯಾಹ್ನ ಕಂಪ್ನಿಗೂ ಕೂಡ ಹೊರಟು ಹೋದ್ಲು. ಆರಾಧ್ಯ ಸಿಸ್ಟಮ್ ಮುಂದೆ ಕೂತು ಆಬ್ಸೆಂಟ್ ಮೈಂಡ್ನಿಂದ ಇದ್ದಂಥ ಆರಾಧ್ಯಳನ್ನು ಎಲ್ಲರೂ ಕರುಣೆಯ ನೋಟದಿಂದ ನೋಡ್ತಾ ಇದ್ದರೆ, ಯಾಕೆ ಹೀಗೆ ನೋಡ್ತಿದ್ದಾರೆ ಏನು ಅರ್ಥ ಆಗದೆ ಅಸಹನೆಗೆ ಒಳಗಾದ್ಲು ಆರಾಧ್ಯ. ಕರೆಕ್ಟಾಗಿ ಅದೇ ಸಮಯಕ್ಕೆ ಕಂಪನಿಯಲ್ಲಿ ಆರಾಧ್ಯ ಜೊತೆ ಚೆನ್ನಾಗಿ ಮಾತಾಡ್ತಿದ್ದ ಲೇಡಿ ಮ್ಯಾನೇಜರ್ ತನ್ನ ಕ್ಯಾಬಿನ್ ಒಳಗಡೆ ಕರೆದ್ಲು. ಏನಿದು ಇವರೆಲ್ಲ ವಿಚಿತ್ರವಾಗಿ ನೋಡ್ತಿದ್ದಾರೆ, ಸಮಥಿಂಗ್ ಈಸ್ ರಾಂಗ್. ಒಂದು ವೇಳೆ ನನಗೆ ಅಧಿರಾಜ್ಗಿರೋ ರಿಲೇಷನ್ಶಿಪ್ ಇವರಿಗೆಲ್ಲ ತಿಳಿದು ಹೋಗಿದೆಯಾ ಹೇಗೆ? ಅದು ಹೇಗೆ ಸಾಧ್ಯ ಅಬ್ಬಾ ಅಂತ ಆಶ್ಚರ್ಯದಿಂದ ಅಂದ್ಕೊಂಡ್ಳು. ಆದರೆ ಆ ವಿಷಯಕ್ಕಾಗಿದ್ದರೆ ನನ್ನನ್ನು ಯಾಕೆ ಕರುಣೆಯಿಂದ ನೋಡ್ತಾರೆ? ವಿಷಯ ಅದಲ್ಲ ಅಂತ ಅನಿಸುತ್ತೆ, ಇನ್ನೇನೂ ಇದೆ ಇಲ್ಲಿ.
ಸಮಥಿಂಗ್ ಸ್ಪೆಷಲ್ ಅಂತ ಅಂದ್ಕೊಳ್ತಾ ಸೈಲೆಂಟಾಗಿ ಮ್ಯಾನೇಜರ್ ಕ್ಯಾಬಿನ್ ಒಳಗಡೆ ಹೋದಳು ಆರಾಧ್ಯ. ಆ ಮ್ಯಾನೇಜರ್ ಆರಾಧ್ಯ ಬಂದ ತಕ್ಷಣವೇ ಅವಳನ್ನ ಚೇರ್ ಎಳೆದು ಕೂರಿಸಿ, ನಿನ್ನ ಪರಿಸ್ಥಿತಿಯನ್ನು ನಾನು ಅರ್ಥ ಮಾಡ್ಕೊಳ್ಬಲ್ಲೆ ಆರಾಧ್ಯ. ವಿಷಯ ಕೇಳಿದ ನಮಗೆ ಇಷ್ಟೊಂದು ಬೇಸರ ಆಗ್ತಾಯಿದ್ರೆ ನಿನಗೆ ಹೇಗಿರುತ್ತೋ ಅರ್ಥ ಮಾಡ್ಕೊಳ್ಬಲ್ಲೆ. ಇಂತಹ ಸಮಯದಲ್ಲಿ ನೀನು ಯಾವುದೇ ಕಾರಣಕ್ಕೂ ಧೈರ್ಯಗೆಡಬೇಡ, ಗುಂಡಿಗೆಯನ್ನು ಗಟ್ಟಿ ಮಾಡಿಕೊಳ್ಬೇಕು ಅಂತ ಸಮಾಧಾನವನ್ನು ಮಾಡ್ತಿದ್ರು. ಆರಾಧ್ಯಳ ಹೆಗಲ ಮೇಲೆ ಕೈ ಹಾಕಿ ಹೇಳ್ತಿದ್ಲು. ನಿಜಕ್ಕೂ ಏನು ಮಾತಾಡ್ತಿದ್ದಾರೆ ಅಂತ ಅವಳಿಗೆ ಅರ್ಥನೇ ಆಗ್ತಾಯಿಲ್ಲ. ಯಾವುದ್ರ ಬಗ್ಗೆ ಅಂತ ಪ್ರಶ್ನಾರ್ಥಕವಾಗಿ ನೋಡ್ತಿದ್ದಂಥ ಆರಾಧ್ಯಳನ್ನು ಮಿಸ್ಟರ್ ಕೃಷ್ಣ ಅವರ ಹೆಲ್ತ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರು ಮ್ಯಾನೇಜರ್. ಪ್ಲೀಸ್, ನಿಜಕ್ಕೂ ನೀವೇನು ಹೇಳಬೇಕು ಅಂದ್ಕೊಂಡಿದ್ದೀರಾ, ಸ್ವಲ್ಪ ವಿವರವಾಗಿ ಹೇಳ್ತೀರಾ ಅಂತ ಕಿರಿಕಿರಿಯಿಂದ ಕೇಳಿದ ಆರಾಧ್ಯ ಕಡೆ ವಿಚಿತ್ರವಾಗಿ ನೋಡುತ್ತಾ, ಕೃಷ್ಣ ಅವರು ಹಾಸ್ಪಿಟ್ಲಲ್ಲಿದ್ದಾರೆ ಅಂತ ತಾನೇ ಹೀಗಿದೆಯಾ ನೀನು? ಇಂಥ ಸಮಯದಲ್ಲಿ ನೀನು ಅವರ ಪಕ್ಕದಲ್ಲಿದ್ದರೆ ಇನ್ನೂ ಒಳ್ಳೇದಲ್ವಾ? ಇವತ್ತು ಬೆಳಗ್ಗೆ ಆಫೀಸ್ನಲ್ಲಿ ಎಲ್ಲರೂ ಅಂದ್ಕೊಳ್ತಾ ಇದ್ದರೆ ನಾನು ಕೂಡ ತುಂಬಾ ಶಾಕ್ ಆಗಿಬಿಟ್ಟೆ. ಮಲ್ಲೇಶ್ವರಿ ಅವರು ಕೂಡ ನಿಜ ಅಂತ ಹೇಳಿದ್ರಿಂದ ನಂಬಲೇಬೇಕಾಯಿತು. ಹೋಗಿ ನಿನ್ನ ತಂದೆಯೊಂದಿಗೆ ಉಳಿದ ದಿನಗಳನ್ನ ಕಳಿ ಆರಾಧ್ಯ. ಜೀವನದಲ್ಲಿ ಪಶ್ಚಾತ್ತಾಪ ಪಡಬೇಕಾದ ಅವಶ್ಯಕತೆ ಇರೋದೇ ಇಲ್ಲ ಅಂತ ಹೇಳೋದನ್ನು ಕಂಪ್ಲೀಟ್ ಮಾಡಿದ್ಲು ಮ್ಯಾನೇಜರ್. ಆ ಮಾತುಗಳಿಗೆ ಆರಾಧ್ಯ ಶಾಕ್ ಆಗ್ತಾ ಸ್ತಬ್ಧಳಾಗೋದ್ಲು. ಅಪ್ಪ ಹಾಸ್ಪಿಟಲ್ನಲ್ಲಿದ್ದಾರಾ? ನೀವು ತಪ್ಪು ತಿಳ್ಕೊಂಡಿದ್ದೀರಾ? ನಿನ್ನೆ ಕೂಡ ನಾನು ಮಾತಾಡಿಸ್ದೆ ನನ್ನ ಅಪ್ಪನ್ನ. ಇಷ್ಟರಲ್ಲಿ ಏನಾಗೋದಕ್ಕೆ ಸಾಧ್ಯ? ಏನಾಯಿತು ಅಂತ ತಡಬಡಾಯಿಸ್ತಾ ಕೇಳಿದ್ಲು ಆರಾಧ್ಯ ಆಕೆಯೇನ. ನೋ ಆರಾಧ್ಯ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನಿನ್ನ ತಂದೆಯವರ ಹೆಲ್ತ್ ನಿಜಕ್ಕೂ ಸ್ವಲ್ಪನೂ ಚೆನ್ನಾಗಿಲ್ಲ. ಎಲ್ರಿಗೂ ತಿಳಿದಿರೋ ವಿಷಯನೇ ಇದು. ನಿನಗೆ ಮಾತ್ರ ತಿಳಿದೇ ಇರೋದು ನಿಜವಾಗ್ಲೂ ನಮಗೆಲ್ಲ ಆಶ್ಚರ್ಯ ತಂದಿದೆ. ಬಹುಶಃ ನೀನು ಬೇಸರ ಪಡಬಾರ್ದು ಅಂತ ಹೇಳಲಿಲ್ವೋ ಏನೋ. ತುಂಬ ಭೀಕರವಾದ ಕಾಯಿಲೆ, ಅವರಿಗಿರೋದು ಇನ್ನು ಕೆಲವೇ ದಿನಗಳ ಮಾತ್ರ. ಹೋಗಿ ನಿನ್ನ ಫಾದರ್ ಜೊತೆ ಇರು ಅಂತ ಬೇಸರದಿಂದ ಹೇಳಿದ್ಲು ಮ್ಯಾನೇಜರ್. ಇಲ್ಲ, ನಾನು ನಂಬಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ ತಾನೇ ಅಂತ ಕೇಳ್ತಾ ಫಾಸ್ಟಾಗಿ ಹೊರಗಡೆ ಬಂದ ಆರಾಧ್ಯ ಕಂಗಾಲಿನಲ್ಲಿ ಸ್ಟಾವ್ಯಾಳಿಗೆ ಡಿಕ್ಕಿ ಹೊಡೆದು ಕೆಳಗೆ ಬಿದ್ಲು. ಕೋಪದಿಂದ ನೋಡ್ತಿ ಸ್ಟಾವ್ಯಾಳಿಗೆ ಬದಲು ಹೇಳಿದೆ, ನಿಜಕ್ಕೂ ಅಪ್ಪಾಗೇನಾಗಿದೆ ಅಂತ ನಡಕ್ತಾ ಇರೋ ಧ್ವನಿಯಲ್ಲಿ ಕೇಳಿದ್ಲು ಆರಾಧ್ಯ. ಯಾವಾಗಲೂ ತನ್ನ ಮುಂದೆ ಹಠದಿಂದ ಇರ್ತಿದ್ದ ಆರಾಧ್ಯ ಹಾಗೆ ಎದರ್ತಾ ಕೇಳ್ತಾ ಇರಲು ಹ್ಯಾಪಿಯಾಗಿ ಫೀಲ್ ಆಗ್ತಾ, ಓಹೋ, ನಿನಗೊಬ್ಬ ತಂದೆ ಇದ್ದಾನೆ ಅಂತ ಇವತ್ತಿಗೆ ನೆನಪಾಯ್ತಾ? ಮತ್ತು ಯಾಕೆ ಇಷ್ಟು ದಿನ ಏನಾಗಿದ್ದೆ ಮಹಾರಾಣಿ? ಅಪ್ಪ ಹಾಸ್ಪಿಟಲ್ನಲ್ಲಿದ್ದರೆ ನಾನು ನಮ್ಮಮ್ಮ ಅವ್ರ ಹತ್ರ ಇದ್ದು ಸೇವೆಗಳು ಮಾಡ್ತಿದ್ದೀವಿ. ಡಾಕ್ಟರ್ಸ್ ಅವ್ರಿಗಿರೋದು ತಿಂಗಳುಗಳು ಮಾತ್ರ ಅಂತ ಹೇಳಿದ ದಿನ ಎಷ್ಟು ಬೇಸರ ಪಟ್ವು ನಿಜಕ್ಕೂ ನಿನಗೆ ಗೊತ್ತಾ? ಅಪ್ಪ ದಿನ ನಿನ್ನನ್ನು ಎಷ್ಟು ನೆನೆಸ್ಕೊಳ್ತಿದ್ದಾರೆ ಗೊತ್ತಾ? ನಿಜಕ್ಕೂ ಅವ್ರಿಗೆ ಸ್ವಂತ ಮಗಳಾಗಿ ನೀನೇ ಇಲ್ಲ, ಆದರೆ ನಾನು ಪಕ್ಕದಲ್ಲಿದ್ದೀನಿ. ನಿನ್ನಂತಹ ಸೆಲ್ಫಿಶ್ ಪರ್ಸನ್ ಅವರ ಮಗಳು ಅಂತ ನಾಚಿಕೆ ಆಗುತ್ತೆ ಹೇಳ್ಕೊಡೋದಕ್ಕೂ ಕೂಡ. ನಿನ್ನ ಮುಖ ನೋಡೋದು ಕೂಡ ಅಪ್ಪಗೆ ಇಷ್ಟನೇ ಇಲ್ಲ. ಆದರೂ ಅಪ್ಪ ಇನ್ನೂ ಎಷ್ಟು ದಿನ ಬದುಕ್ತಾರೋ ಕೂಡ ಅದು ಗೊತ್ತಿಲ್ಲ. ಇವಾಗಿನಿಂದಲಾದರೂ ಸ್ವಲ್ಪ ಚೆನ್ನಾಗಿರೋದನ್ನ ಕಲಿ ಅಂತ ಹೇಳ್ತಿದ್ದಂಥ ಸ್ಟಾವ್ಯಾಳ ಮಾತುಗಳು ಗಾಳಿಯಲ್ಲಿ ತೇಲಿ ಹೋದವು. ಅಷ್ಟರಲ್ಲೇ ಆರಾಧ್ಯ ಆಫೀಸ್ನಿಂದ ಹೊರಗಡೆ ಬಂದು ಕ್ಯಾಬ್ನಲ್ಲಿ ಹಾಸ್ಪಿಟಲ್ಗೆ ಹೊರಟೋದಕ್ಕೆ ಸ್ಟಾರ್ಟ್ ಆದಳು. ಸ್ವಲ್ಪ ಹೊತ್ತಿಗೆ ಹಾಸ್ಪಿಟಲ್ ರೀಚ್ ಆದ ಆರಾಧ್ಯ ಎಂಟ್ರೆನ್ಸ್ನಲ್ಲಿ ನಿಂತ್ಕೊಂಡು, ಇದು ನಾನು ನಿನ್ನೆ ಬಂದ ಹಾಸ್ಪಿಟಲ್ ತಾನೇ, ಅಧಿರಾಜ್ ಜೊತೆ ಜಗಳ ಆಡಿ ಬಂದು ಕೆಲಸ ಮರ್ತು ಹೋದೆ ಅಂತ ಅಂದ್ಕೊಳ್ತಾ ರಿಸೆಪ್ಷನಲ್ಲಿ ಕೃಷ್ಣ ಇರೋ ರೂಮ್ ನಂಬರ್ ತಿಳ್ಕೊಂಡು ಅಲ್ಲಿಗೆ ಹೋಗುವಷ್ಟರಲ್ಲಿ ಸಿಸ್ಟರ್ ಅಡ್ಡವಾಗಿ ನಿಂತಳು. ಯಾರು ನೀವು? ಒಳಗಡೆ ಯಾಕೆ ಹೋಗ್ತಿದ್ದೀರಾ ಅಂತ ಕೇಳಿದ್ಲು ಸೀರಿಯಸ್ ಆಗಿ ಸಿಸ್ಟರ್. ಅಪ್ಪ ನನ್ನ ತಂದೆನ ನೋಡಬೇಕು ಅಂತ ಹುಡುಕ್ತಾ ಹೇಳಿದ ಆರಾಧ್ಯ ಕಡೆ ವಿಚಿತ್ರವಾಗಿ, ಯಾರು ನಿಮ್ಮ ತಂದೆ ಅಂತ ಆಶ್ಚರ್ಯದಿಂದ ಕೇಳಿದ್ಲು ಸಿಸ್ಟರ್. ಕೃಷ್ಣ ಅವರು, ನನ್ನ ತಂದೆಯವರು ಅಂತ ಹೇಳಿದ್ಲು ಆರಾಧ್ಯ. ಅವರ ಮಗಳು ನೀನಾ? ಮತ್ತು ಇಷ್ಟು ದಿನ ಎಲ್ಲಿಗೆ ಹೋಗಿದೆ? ಇವಾಗ ಬರೋದಾ ಅಂತ ಕಿರಿಕಿರಿಯಿಂದ ಕೇಳ್ತಾ, ಸರಿ, ಪೇಷಂಟ್ ಮಲಗಿದ್ದಾರೆ, ನೀವು ಸೈಲೆಂಟಾಗಿ ನೋಡಿಬಿಟ್ಟು ಬಂದುಬಿಡಿ ಅಂತ ಹೊರಗಡೆ ಹೋದಳು ಸಿಸ್ಟರ್.
ಅವಳು ಹಾಗೆ ಹೇಳಿದ್ದೆ ತಡ, ಫಾಸ್ಟಾಗಿ ರೂಮ್ ಒಳಗಡೆ ಹೋದರು ಆರಾಧ್ಯ. ಬೆಡ್ ಮೇಲೆ ಪ್ರಜ್ಞೆಯಿಲ್ಲದೆ ಬಿದ್ದಿರೋ ಕೃಷ್ಣನ್ನ ನೋಡಿ, ಇದೇನು ಈಗಾಗೋಗಿದ್ದಾರೆ, ಮುಖದಲ್ಲಿ ಕಳೆ ಕಾಂತಿ ಏನೂ ಇಲ್ಲ, ಏನಿದು ಅಂತ ಅಂದ್ಕೊಳ್ತಾ ಫಾಸ್ಟಾಗಿ ಬೆಡ್ ಹತ್ರ ಹೋದ್ಲು ಆರಾಧ್ಯ. ತಂದೆನ ಸೂಕ್ಷ್ಮವಾಗಿ ನೋಡ್ತಾ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ ಆರಾಧ್ಯ. ಇಷ್ಟರಲ್ಲಿ ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಕೃಷ್ಣನ್ ಮೊಬೈಲ್ ಕಾಣಿಸೋದ್ರಿಂದ ತೆಗೆದುಕೊಂಡು ಓಪನ್ ಮಾಡಿದಂಥ ಆರಾಧ್ಯಳಿಗೆ ಲಾಸ್ಟ್ ಕಾಲ್ ತನಗೆ ಇರೋದನ್ನು ನೋಡಿದ್ಲು. ಅಂದರೆ ನಿನ್ನೆ ಇಂತಹ ಕಂಡೀಷನಲ್ಲಿ ಇದ್ದರೂ ಕೂಡ ನನ್ನ ಜೊತೆ ಯಾಕೆ ಸುಳ್ಳು ಹೇಳಿದೆ ಅಪ್ಪ ನೀನು? ನಾನು ಅಷ್ಟೊಂದು ದೂರದವಳಾಗಿ ಹೋದ್ನ ನಿನಗೆ? ನೀವು ಕೂಡ ನನ್ನನ್ನು ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಪ್ಪ? ಯಾಕಪ್ಪ ಅಂತ ಕಣ್ಣೀರು ಇಂಗಿ ಹೋಗೋವರೆಗೂ ಅಳ್ತಾನೆ ಇದ್ದಾಳೆ ಆರಾಧ್ಯ. ಸ್ವಲ್ಪ ಹೊತ್ತಿಗೆ ನಿಧಾನವಾಗಿ ಕಣ್ತೆರೆದ ಕೃಷ್ಣನಿಗೆ ತನಗೆ ಸ್ವಲ್ಪ ದೂರದಲ್ಲಿರೋ ಆರಾಧ್ಯ ಮಸುಕು ಮಸುಕಾಗಿ ಕಾಣಿಸ್ತಾ ಇರಲು ಬಲವಂತವಾಗಿ ದನಿ ಎತ್ತಿ, ಆರಾಧ್ಯ ತಾಯಿ ನೀನೇನಾ ಅಂತ ಭಾರವಾದ ಉಸಿರಿನಿಂದ ಕೇಳ್ದ ಕೃಷ್ಣ ಅತೀ ಕಷ್ಟದಿಂದ. ನಾನೇ ಅಪ್ಪ ಅನ್ನುತ್ತಾ ಗಬಗಬನೆ ತಂದೆಯ ಕೈಯನ್ನು ಹಿಡ್ಕೊಂಡು, ನಿಜಕ್ಕೂ ಯಾಕೆ ಹೀಗೆ ಮಾಡಿದೆ? ನನ್ನ ಹತ್ರ ಇಷ್ಟು ದೊಡ್ಡ ನಿಜಾನ ಯಾಕೆ ಮುಚ್ಚಿಟ್ಟೆ ನೀನು? ನಾನು ಅಂಥ ದೊಡ್ಡ ಪಾಪ ಏನು ಮಾಡಿದ್ದೆ ಅಪ್ಪ? ನಿಜಕ್ಕೂ ಏನಾಯ್ತಪ್ಪ ನಿನಗೆ? ಯಾಕೆ ಈ ರೀತಿ ಆಗ್ಬಿಟ್ಟಿದ್ಯಾ? ಪ್ಲೀಸಪ್ಪ, ಅಮ್ಮನ ಥರ ನೀನು ಕೂಡ ನನ್ನ ಮೋಸ ಮಾಡಿ ಹೋಗಬೇಡ ಅಪ್ಪ. ಪ್ಲೀಸಪ್ಪ, ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡ ಅಂತ ಕೃಷ್ಣನ ಕೈಯನ್ನು ಹಿಡಿದು ಅಳ್ತಾ ಕೂತ್ಬಿಟ್ಲು ಆರಾಧ್ಯ. ಈಗಾಕೆ ಹೋಗ್ತೀಯಾ ಅಂತೆ ನಿನಗೆ ಹೇಳಿಲ್ಲಮ್ಮ, ನನ್ನ ಬಂಗಾರ ನೀನು. ಹೀಗತ್ರ ನಾನು ನೋಡೋದಕ್ಕೆ ಸಾಧ್ಯನಾ? ನನ್ನ ಆಯಸ್ಸು ನನ್ನ ಕೈಯಲ್ಲಿಲ್ಲ ಆರಾಧ್ಯ. ನಾನು ಇದ್ದಷ್ಟು ದಿನ ನನ್ನ ಪಕ್ಕದಲ್ಲಿ ಇರ್ತೀಯಾ ತಾಯಿ ಅಂತ ಬೇಡ್ಕೊಳ್ತಾ ಕೇಳಿದ್ರು. ತನ್ನ ತಂದೆಯನ್ನು ನೋಡಿ, ನಿಜಕ್ಕೂ ನಿಮ್ಮನ್ನು ಬಿಟ್ಟು ನಿಜಕ್ಕೂ ಎಲ್ಲೂ ಹೋಗಲ್ಲ ಅಪ್ಪ, ಇಲ್ಲೇ ಇರ್ತೀನಿ, ನಿಮ್ಮನ್ನು ಬದುಕಿಸ್ಕೊಳ್ತೀನಿ, ಹೇಗಾದರೂ ಒಳ್ಳೆ ಟ್ರೀಟ್ಮೆಂಟನ್ನು ಮಾಡಿಸ್ತೀನಿ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾ ಹೇಳಿದ್ಲು ಆರಾಧ್ಯ. ಹಾಗೆ ಕೃಷ್ಣನ ಪಕ್ಕದಲ್ಲೇ ಕೂತು ಏನೋ ಒಂದನ್ನು ಮಾತಾಡ್ತಾ ತಂದೆಯನ್ನು ಡೈವರ್ಟ್ ಮಾಡ್ತಿದ್ದ ಆರಾಧ್ಯ ಸ್ವಲ್ಪ ಹೊತ್ತಿಗೆ ಆತ ಮಲ್ಕೊಳ್ಳೋದ್ರಿಂದ ಅಲ್ಲಿ ಇರಲಾರದೆ ಹೊರಗಡೆ ಬಂದು ಎಷ್ಟು ಹೊತ್ತು ಹತ್ತಲೋ ಗೊತ್ತಿಲ್ಲ. ಅಷ್ಟಕ್ಕೂ ತನ್ನ ಮನಸ್ಸಿನ ಬೇಸರ ತೀರ್ತಿಲ್ಲ. ಬೇಸರ ಹೆಚ್ಚಾಗ್ತಿದ್ರೆ ತೀವ್ರವಾದ ಒತ್ತಡಕ್ಕೊಳಗಾದ್ಲು ಆರಾಧ್ಯ. ಆದ್ದರಿಂದ ಅವಳಲ್ಲಿ ಅಡಗಿದ್ದ ಫೋಬಿಯಾ ಮತ್ತೆ ದಾಳಿ ಮಾಡ್ತು. ಫಲಿತಾಂಶವಾಗಿ ಪ್ರೆಷರ್ ತಡ್ಕೊಳ್ಳಲಾಗದೆ, ಮೈಂಡ್ ಕಂಟ್ರೋಲ್ ಮಾಡ್ಕೊಳ್ಳಲಾಗದೆ ಒದ್ದಾಡಿದ್ಲು ಆರಾಧ್ಯ. ಕಳ್ಳತನ ಮಾಡಬೇಕು ಅನ್ನೋ ಇಂಟೆನ್ಷನ್ ಹೆಚ್ಚಾಗ್ತಾ ಇರಲು ಸ್ವಲ್ಪ ಹೊತ್ತಿಗೆ ಮನಸ್ಸಿಗೆ ನಡೆದ ಯುದ್ಧದಲ್ಲಿ ಮನಸ್ಸು ಸೋತು ಹೋಗಿ ಮೈಂಡ್ನಲ್ಲಿ ಕಳ್ಳತನ ಮಾಡಬೇಕನ್ನೋ ಫೋಬಿಯಾ ಮತ್ತಷ್ಟು ಬಲವಾಗಿ ಉಂಟಾಗ್ತಿರಲು ತಡ್ಕೊಳ್ಳೋದಕ್ಕಾಗದೆ ಹುಚ್ಚಿಯಂತೆ ನಡ್ಕೊಂಡು ಹೋದ್ಲು ಆರಾಧ್ಯ. ಇಷ್ಟರಲ್ಲಿ ತನ್ನ ಮುಂದೆ ಒಬ್ಬ ಲೇಡಿ ಅಡ್ಡವಾಗಿ ಬಂದು ಕಾಲಲ್ಲಿ ಮಾತಾಡ್ಕೊಳ್ತಾ ನಡೀತಾ ಇದ್ದಾಳೆ. ಆದರೆ ಅವಳು ಹಾಕ್ಕೊಂಡಿದ್ದ ಬ್ಯಾಗ್ ಜಿಪ್ ಓಪನ್ ಆಗಿರುತ್ತೆ. ಅದರೊಳಗಿಂದ ಪರ್ಸ್, ಇನ್ನುಳಿದ ಥಿಂಗ್ಸ್ ಹೊರಗಡೆ ಕಾಣಿಸ್ತಾ ಇರಲು ತನ್ನಲ್ಲಿರೋ ಕದಿಬೇಕು ಅನ್ನೋ ಆಸೆ ಹೆಚ್ಚಾಗಿ ಹೋಗಿ ಮೆಲ್ಲಗೆ ಅವಳ ಹಿಂದೆ ಹೋಗ್ತಾ ಸಮಯ ನೋಡಿ ನಿಧಾನವಾಗಿ ಪರ್ಸನ್ನು ತೆಗೆದ್ಲು ಆರಾಧ್ಯ. ಆದರೆ ಆರಾಧ್ಯಳ ದುರಾದೃಷ್ಟ, ಅವಳನ್ನ ಬೆನ್ನಟ್ಟಿದ್ರಿಂದ ಕಳ್ಳತನ ಮಾಡ್ತಾ ಆ ಲೇಡಿ ಸಿಕ್ಬಿದ್ಲು. ಅವಳು ತಕ್ಷಣ ಆರಾಧ್ಯಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕಳ್ಳಿ ಅಂತ ಗಟ್ಟಿಯಾಗಿ ಕೂಗಾಡ್ತಾ ಸುತ್ತಮುತ್ತಲಿನವ್ರನ್ನ ಅಲರ್ಟ್ ಮಾಡಿದ್ಲು. ಆ ತಕ್ಷಣವೇ ಆರಾಧ್ಯ ಕೈಯಿಂದ ಒಂದೇ ಬಾರಿ ತನ್ನ ಪರ್ಸನ್ನು ಕಿತ್ಕೊಂಡು ಕೆನ್ನೆಗೆ ಬಾರಿಸಿದ್ಲು. ಅದರಿಂದ ಆರಾಧ್ಯಳ ಕೆನ್ನೆ ಮೇಲೆ 5 ಬೆರಳುಗಳ ಅಚ್ಚು ಮೂಡಿತು. ಅವಳು ಅಷ್ಟಕ್ಕೆ ನಿಲ್ಲದೆ, ನೋಡಿದ್ರೆ ಕಾಲೇಜ್ ಹುಡುಗಿ ಅಂತಿದ್ಯಾ, ಇದೇನು ಕಾಯಿಲೆ ನಿಂದು? ಮನೆ ನಿನ್ನ ಅಮ್ಮ ಅಪ್ಪ ನಿನಗೆ ಅನ್ನ ಹಾಕ್ತಿಲ್ವಾ? ನೋಡೋದಕ್ಕೆ ಶ್ರೀಮಂತರ ಮನೆ ಮಗಳಂತಿದ್ಯಾ? ಹೀಗೆ ಕಳ್ತನ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ? ನಿನ್ನಂಥವರು ಹೆತ್ತವರು ಮಾನ ಮರ್ಯಾದೆ ತೆಗೆಯೋದಕ್ಕೆ ಹುಟ್ಟಿರ್ತಾರೆ. ನಿಜಕ್ಕೂ ನಿನ್ನಂಥವ್ರನ್ನ ಕೊಂದು ಹಾಕಿದ್ರೂ ತಪ್ಪಿಲ್ಲ ಅಂತ ಆವೇಶದಿಂದ ಇದ್ದ ಜುಟ್ಟು ಹಿಡಿದು ಮೇಲೆ ಕೆತ್ತಿ ಮತ್ತೆ ಹೊಡೆಯೋದಕ್ಕೆ ಹೋದ್ಲು. ಕರೆಕ್ಟಾಗಿ ಅದೇ ಟೈಮ್ಗೆ ಆ ಲೇಡಿ ಅಮ್ಮ ಅಂತ ಕೂಗ್ತಾ ಹಾರಿ ಸ್ವಲ್ಪ ದೂರದಲ್ಲಿ ಬಿದ್ದು ರಕ್ತ ಕಕ್ಕಿದ್ಲು. ಊಹಿಸದ ಈ ಘಟನೆಗೆ ಅಲ್ಲಿದ್ದವರೆಲ್ಲ ಶಾಕ್ ಆಗೋದ್ರು. 1 ನಿಮಿಷ ನಡೆದದ್ದೇನು ಅಂತ ಯಾರಿಗೂ ಅರ್ಥ ಆಗಲಿಲ್ಲ. ನಿಜಕ್ಕೂ ಹಾರಿ ಬಿದ್ದ ಲೇಡಿ ಕಡೆ ಶಾಕಿಂಗ್ ನೋಡ್ತಾ ತಲೆ ತಿರುಗಿಸಿ ನೋಡಿದ ಜನರಿಗೆ
ಉಗ್ರ ನರಸಿಂಹನಂತೆ ಕೋಪದಿಂದ ಉರಿತಿದ್ದ ಅಧಿರಾಜ್ ವರ್ಮ ಕಾಣಿಸ್ದ. ನಿಜಕ್ಕೂ ಏನು ನಡೀತಿದೆ ಅಂದರೆ ಆರಾಧ್ಯ ಕಳ್ಳತನ ಮಾಡಿದಾಳೆ ಅನ್ನೋ ನೆಪದಿಂದ ಅವಳಿದ್ದ ಕಂಡೀಷನ್ ಕೂಡ ಗಮನಿಸದೆ ಕೆನ್ನೆ ಮೇಲೆ ಬೆರಳುಗಳ ಅಚ್ಚು ಬೀಳುವಂತೆ ಹೊಡೆದ ಆ ಲೇಡಿ 2ನೇ ಬಾರಿ ಅದೇ ಪ್ರಯತ್ನ ಮಾಡ್ತಿದ್ದಾಗ ಅಲ್ಲಿಗೆ ಬಂದಿದ್ದ ಅಧಿರಾಜ್. ಬಂದಿದ್ದ ತಕ್ಷಣವೇ ಆರಾಧ್ಯ ಮೇಲೆ ಕೈ ಎತ್ತಿದ ಆ ಲೇಡಿಯನ್ನು ನೋಡಿ ತಡೆಯಲಾರದ ಕೋಪದಿಂದ ಫೋರ್ಸ್ ಆಗಿ ಒಂದು ಕಿಕ್ಕು ಕೊಟ್ಟ ಅಷ್ಟೆ. ಟಪಾರ್ ಆ ಪೆಟ್ಟಿಗೆ ಹಾರಿ ಅಷ್ಟು ದೂರದಲ್ಲಿ ಬಿದ್ದು ರಕ್ತ ಕಕ್ಕಿದ ಅವಳನ್ನೇ ಕೋಪದಿಂದ ನೋಡ್ತಾ, ನಿಜಕ್ಕೂ ನಿನಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಪ್ರಾಣದ ಮೇಲೆ ಕೈ ಎತ್ತುತ್ತೀಯ ನೀನು? ಈ ಭೂಮಿ ಮೇಲೆ ನಿನಗೆ ಇದೇ ಕೊನೆ ದಿನ ಆಗತ್ತೆ ಅಂತ ಕೋಪದಿಂದ ಅಂತಿದ್ದ ಅಧಿರಾಜ್ಗೆ ಕೈ ಮುಗಿಯುತ್ತಾ ಅಲ್ಲೇ ಪ್ರಜ್ಞೆ ತಪ್ಪಿದ್ಲು ಆ ಲೇಡಿ. ಆದರೆ ಅಧಿರಾಜ್ ಅಲ್ಲಿಗೆ ಬರ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡದ ಆರಾಧ್ಯ ಶಾಕ್ ಆದ್ಲು. ತನ್ನ ಫೋಬಿಯಾದಿಂದ ಎಲ್ಲರಲ್ಲೂ ಕಳ್ಳಿ ಮುಂದೆ ಮುದ್ರೆ ಹಾಕಿಸ್ಕೊಂಡಿದ್ದಲ್ದೆ ನೋಡಬಾರದು ಕಂಡೀಷನಲ್ಲಿ ಅಧಿರಾಜ್ ಕಣ್ಣಿಗೆ ಬೀಳೋದು ಮತ್ತಷ್ಟು ಬೇಸರ ತಂತು. ತಲೆ ಎತ್ತದೆ ಸೈಲೆಂಟಾಗಿ ಕಣ್ಣೀರು ಹಾಕ್ತಿದ್ದ ಆರಾಧ್ಯಳನ್ನು ತನ್ನೆರಡು ಕೈಗಳಿಂದ ಎತ್ಕೊಂಡು ಡಾಕ್ಟರ್ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಿದ್ದ ಅಧಿರಾಜ್ನನ್ನು ಅಡ್ಡ ಹಾಕ್ತಾ ಸೆಕ್ಯೂರಿಟಿ ಗಾರ್ಡ್, ಸಾರಿ ಟು ಸೇ ಯು ದಿಸ್ ಸರ್, ಅವಳನ್ನ ಕರ್ಕೊಂಡು ಹೋಗೋದಕ್ಕಾಗಲ್ಲ, ಅವಳ ಮೇಲೆ ಕಳ್ಳತನದ ಕೇಸಿದೆ, ಆ ವಿಷಯ ತೀರೋವರೆಗೂ ಇಲ್ಲೇ ಇರಬೇಕು ಅಂತ ಹೆದರ್ತಾ ಹೇಳಿದ ಸೆಕ್ಯೂರಿಟಿ ಗಾರ್ಡ್. ನನ್ನನ್ನು ತಡೆಯೋ ಧೈರ್ಯ ನಿನಗಿದೆಯಾ, ಇದೆ ಅಂತ ಅಂದ್ಕೊಂಡಿದ್ಯಾ ಅಂತ ಸೀರಿಯಸ್ ಆಗಿ ಕೇಳಿದ ಅಧಿರಾಜ್ನ ನೋಡಿ ಬೆವರು ಇಳಿತಾ ಇರಲು ಆ ಲೇಡಿಗಾದ ಗತಿಯೇ ತನಗೂ ಎಲ್ಲಾಗುತ್ತೋ ಅಂತ ಸೈಲೆಂಟಾಗಿ ಪಕ್ಕಕ್ಕೆ ಸರಿದ್ಬಿಟ್ಟ ಸೆಕ್ಯೂರಿಟಿ ಗಾರ್ಡ್. ಅಲ್ಲಿಂದ ಆರಾಧ್ಯಳನ್ನು ಡೈರೆಕ್ಟಾಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಪೆಟ್ಟಿನ ಮೇಲೆ ಮದ್ದು ಹಚ್ಚಿ ಹೊರಗಡೆ ಕರ್ಕೊಂಡು ಬಂದ ಅಧಿರಾಜ್. ಅಷ್ಟಾಗಿಯೂ ಸೈಲೆಂಟಾಗಿ ಇದ್ದ ಆರಾಧ್ಯಳನ್ನು ಯಾಕೆ ಆಗಿದೆಯಾ ಅಂತ ತಲೆ ಎತ್ತಿ ಅವಳ ಕಣ್ಣುಗಳೊಳಗೆ ನೇರವಾಗಿ ನೋಡ್ದ ಅಧಿರಾಜ್. ಇನ್ನು ಅಲ್ಲಿಯವರೆಗೂ ಬಲವಂತವಾಗಿ ತಡೆದ ಕಣ್ಣೀರು ಹೊರಗಡೆ ಬರ್ತಾ ಇರಲು, ನನ್ನ ನೋಡಿದ್ರೆ ನಿನ್ಗೆ ಅಸಹ್ಯ ಅನ್ನಿಸ್ತಿಲ್ವಾ ಅಂತ ಬೇಸರದಿಂದ ಕೇಳಿದ್ಲು ಆರಾಧ್ಯ. ಯಾಕೆ ಅಂತ ಪ್ರಶ್ನಾರ್ಥಕವಾಗಿ ನೋಡ್ತಿದ್ದ ಅಧಿರಾಜ್ನೊಂದಿಗೆ, ಕಳ್ಳತನ ಮಾಡಿ ಸಿಕ್ಬಿದ್ದೆ ಅಲ್ವಾ, ನೀನು ಹೆಂಡತಿ ಒಬ್ಬ ಕಳ್ಳಿ ಅಂದರೆ ನಿನಗೆ ಗೌರವ ಹೋಗುತ್ತಲ್ವಾ ಅಂತ ಅಮಾಯಕವಾಗಿ ಕೇಳಿದ್ಲು ಆರಾಧ್ಯ. ಅದಕ್ಕೆ ನಿನ್ನ ಹಿಂದೆ ನಾನಿದ್ದೀನಿ ಅಂತ ಆರಾಧ್ಯ ಧನಿಯನ್ನು ತನ್ನ ಬಳಿ ಹತ್ತಿಕೊಳ್ತಾ, ಈ ಕೆಲಸ ನೀನು ಯಾಕೆ ಮಾಡಿದೆ ಅಂತ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಐ ಆಮ್ ಸಾರಿ, ನಾನು ಬರೋ ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ನೀನು ಆ ಲೇಡಿ ಕೈಯಲ್ಲಿ ಪೆಡ್ತಿಂದೆ ಅಂತ ಬೇಸರದಿಂದ ಹೇಳ್ದ ಅಧಿರಾಜ್. ನಿಮ್ಮ ಹೆಂಡತಿ ಒಬ್ಬ ಕಳ್ಳಿ ಅಂದರೆ ನಿಮ್ಗೆ ಯಾಕೆ ಕೋಪ ಬರ್ತಿಲ್ಲ ಅಂತ ಅಳ್ತಾ ಕೇಳಿದ್ಲು ಆರಾಧ್ಯ. ಕಣ್ಣೀರು ಒರೆಸ್ತಾ, ನನಗೆ ನೀನೇ ಮುಖ್ಯ, ನಾನು ನಿನ್ನ ಪಕ್ಕದಲ್ಲಿ ಇರೋವರೆಗೂ ನಿನಗೆ ಯಾವುದೇ ಅಡ್ಡಿ ಇರಲ್ಲ, ಏನು ಬೇಕೋ ಅದು ಮಾಡು, ಎಲ್ಲವನ್ನ ನಾನು ನೋಡ್ಕೊಳ್ತೀನಿ ಅಂತ ಭರವಸೆ ನೀಡಿದ ಅಧಿರಾಜ್. ತನ್ನನ್ನು ಎಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾನೋ ಅಂತ ಕಂಗಾಲಾಗಿದ್ದ ಆರಾಧ್ಯ ಆ ಮಾತಿಗೆ ತಿಳಿಯಾದ ಮನಸ್ಸಿನಿಂದ ಆತನ ಎದೆ ಮೇಲೆ ತಲೆ ಇಟ್ಕೊಂಡು, ನೀನು ಅಷ್ಟೊಂದು ದೊಡ್ಡ ಸ್ಟೆಪ್ ತಗೋಬಾರ್ದಿತ್ತು ಅಂತ ಸಣ್ಣದಾಗಂದ್ಲು ಆರಾಧ್ಯ. ತುಂಬ ಸಣ್ಣ ಸ್ಟೆಪ್ ತಗೊಂಡಿದ್ದೆ, ಅದಕ್ಕೆ ಒಂದೇ ಒಂದು ವಧೆಯಲ್ಲಿ ಸುಮ್ಮನಾದೆ, ಇಲ್ದಿದ್ರೆ ಒಂದೇ ಬಾರಿಗೆ ಕೈ ಕಟ್ ಮಾಡ್ತಿದ್ದೆ ಅಂತ ಕೋಪದಿಂದ ಅಂದ ಅಧಿರಾಜ್. ಆತನ ಮಾತುಗಳಿಗೆ ಏನಂತ ರೆಸ್ಪಾನ್ಸ್ ಕೊಡಬೇಕು ತಿಳಿದೆ ಸೈಲೆಂಟ್ ಆದ್ಲು ಆರಾಧ್ಯ. ಆ ದಿನ ಈವ್ನಿಂಗ್ ಕೃಷ್ಣನನ್ನು ಟೆಸ್ಟ್ ಮಾಡಿದ ಡಾಕ್ಟರ್, ಇನ್ನು ಇಲ್ಲಿಟ್ಟು ಟ್ರೀಟ್ಮೆಂಟ್ ಕೊಡೋದ್ರಿಂದ ಯಾವುದೇ ಯೂಸ್ ಇಲ್ಲ ಅಂತ ಮನೆಗೆ ಕರ್ಕೊಂಡು ಹೋಗಿ ಜಾಗ್ರತೆಯಾಗಿ ನೋಡಿಕೊಂಡ್ರೆ ಇರೋಷ್ಟು ದಿನ ಪ್ರಶಾಂತವಾಗಿರ್ತಾರೆ ಅಂತ ಡೈರೆಕ್ಟಾಗಿ ಹೇಳ್ದ ಡಾಕ್ಟರ್. ಕಥೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.